ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ಫೋನ್ ಪೇ ಸಿಇಒ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಬಾಯ್ಕಾಟ್ ಫೋನ್ ಪೇ ಅಭಿಯಾನ ಆರಂಭ ಆಗಿದೆ. ಈ ಮಧ್ಯೆ ಫೋನ್ ಪೇ ರಾಯಭಾರಿಯಾಗಿರುವಂತಹ ಸುದೀಪ್ ಅಲ್ಲಿಂದ ಹೊರಬರ್ತಾರ. ಫೋನ್ ಪೇ ನಿಲುವು ಬದಲಿಸಿ ಕ್ಷಮೆ ಕೋರದಿದ್ರೆ ಅಗ್ರಿಮೆಂಟ್ ಕ್ಯಾನ್ಸಲ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸುದೀಪ್ ಟೀಮ್ನಿಂದ ಮಾಹಿತಿ. ಫೋನ್ ಪೇಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ನಟ ಸುದೀಪ್. ಆದರೆ ಈಗ ಫೋನ್ ಪೇ ಸಿಇಒ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಚಾರವನ್ನ ವಿರೋಧಿಸಿರುವಂತಹ ಹಿನ್ನೆಲೆಯಲ್ಲಿ ಕನ್ನಡಿಗರ ವಿರುದ್ಧ ಮಾತನಾಡಿದ ಕಂಪನಿ ಪರ ಪ್ರಚಾರ ಮಾಡದೇ ಇರುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಫೋನ್ ಪೇ ಸಿಇಒ ಕನ್ನಡಿಗರ ಕ್ಷಮೆ ಕೇಳ್ತಿದ್ರೆ ಫೋನ್ ಪೇ ಅಗ್ರಿಮೆಂಟ್ ಕ್ಯಾನ್ಸಲ್ ಬಗ್ಗೆ ಚರ್ಚೆಯಾಗ್ತಾ ಇದೆ. ನಾಳೆ ನಟ ಸುದೀಪ್ ಈ ಬಗ್ಗೆ ನಿರ್ಧಾರ ಘೋಷಿಸುವ ಸಾಧ್ಯತೆ ಇದೆ. ಉದ್ಯೋಗ ಮೀಸಲಾತಿಗೆ ಕನ್ನಡಿಗರಿಗೆ ರಾಜ್ಯದಲ್ಲಿ ಉದ್ಯೋಗ ಮೀಸಲಾತಿ ಕೊಡುವಂತಹ ವಿಚಾರಕ್ಕೆ ಫೋನ್ ಪೇ ಸಿಇಒ ಸಮೀರ್ ವಿರೋಧವನ್ನ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಯಾಗಿ ಫೋನ್ ಪೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ನಟ ಸುದೀಪ್ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದು ನಾಳೆ ನಿರ್ಧಾರ ಘೋಷಿಸುವ ಸಾಧ್ಯತೆ ಇದೆ. ಕನ್ನಡಿಗರ ಸ್ವಾಭಿಮಾನವೇ ಮುಖ್ಯ ಅಂದಿದ್ದಾರೆ ಕಿಚ್ಚ ಸುದೀಪ್. ಫೋನ್ ಪೇ ಸಿಇಒ ಮಾಡಿರುವಂತಹ ಟ್ವೀಟ್ ಕೂಡ ಗಮನಿಸ್ತಾ ಇದೆ. ಕನ್ನಡ ಮಾತನಾಡೋರು ಮಾತ್ರ ಉದ್ಯೋಗ ಪಡಿಬೇಕಾ ಕರ್ನಾಟಕದಲ್ಲಿ ಅಂತ ಟ್ವೀಟ್ ಮಾಡಿ ಅದನ್ನ ವಿರೋಧಿಸಿದ್ದಾರೆ. ಮೀಸಲಾತಿಯನ್ನು ಭಾರಿ ವಿರೋಧ ವ್ಯಕ್ತವಾಯಿತು ಸೋಷಿಯಲ್ ಮೀಡಿಯಾಗಳಲ್ಲಿ ಫೋನ್ ಪೇ ಸಿಇಒ ಮಾಡಿರುವಂತಹ ಟ್ವೀಟ್ಗೆ. ಬಾಯ್ಕಾಟ್ ಫೋನ್ ಪೇ ಅಭಿಯಾನ ಆರಂಭ ಮಾಡಲಾಗಿದೆ ರಾಜ್ಯದಲ್ಲಿ. ಈ ಮಧ್ಯೆ ಫೋನ್ ಪೇಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ನಟ ಸುದೀಪ್ ಕನ್ನಡಿಗರ ವಿರುದ್ಧ ಮಾತನಾಡಿದ ಕಂಪನಿಯ ಪರ ಪ್ರಚಾರ ಮಾಡದೇ ಇರುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಬಗ್ಗೆ ನಾಳೆ ನಟ ಸುದೀಪ್ ನಿರ್ಧಾರ ಘೋಷಿಸುವ ಸಾಧ್ಯತೆ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿಜಯ್ ಈಗ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಫೋನ್ ಪೇ ಸಿಇಒ ಕನ್ನಡಿಗರ ಉದ್ಯೋಗ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದನ್ನ ಖಂಡಿಸಿ ಈಗ ಸುದೀಪ್ ಹಾಗಿದ್ರೆ ಫೋನ್ ಪೇ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಳ್ತಾರಂತ ಅವರ ಟೀಮ್ನಿಂದ ಸುದೀಪ್ ಕಡೆಯಿಂದ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಖಂಡಿತವಾಗಿ ಪ್ರತಿಮಾ, ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಕಡ್ಡಾಯಗೊಳಿಸುವ ಬಗ್ಗೆ ಕರ್ನಾಟಕ ಸರ್ಕಾರ ಹೊಸದೊಂದು ಮಸೂದೆಯ ವಿರುದ್ಧ ಏನು ಫೋನ್ ಪೇ ಸಿಇಒ ಏನು ಸಮೀರ್ ನಿಗಮ್ ಅವರು ಕಮೆಂಟ್ ಮಾಡಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡಿಗರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ಒಂದು ವಿಚಾರವಾಗಿ ಏನು ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು, ಕನ್ನಡಿಗರಿಗೆ ಅವಕಾಶವನ್ನು ಕೊಡಬೇಕು, ನಾವು ಕೂಡ ಫೋನ್ ಪೇನ ಬಳಸ್ತೀವಿ, ಆದ್ರೆ ಸಿಇಒ ಫೋನ್ ಪೇ ಸಿಇಒ ಕಮೆಂಟ್ ಮಾಡಿದ್ದು ಸರಿಯಲ್ಲ ಅಂತ ಒಂದು ಅಭಿಯಾನ ಕೂಡ ಶುರುವಾಗಿತ್ತು. ಜೊತೆಗೆ ಈಗ ಫೋನ್ ಪೇನಲ್ಲಿ ಕನ್ನಡಿಗರಿಗೆ ಅವಕಾಶ ಕೊಡದೆ ಹೋದ್ರೆ ಫೋನ್ ಪೇನ ಬಳಸುವಾಗ ಅಭಿಯಾನ ರಸ್ತೆಗಳಲ್ಲಿ ಕೆಲವು ಪೋಸ್ಟ್ ಹಿಡಿದು ಪ್ರತಿಭಟನೆ ವಿರೋಧ ನಾವು ನೋಡ್ಬೋದು. ಆದ್ರೆ ಇಲ್ಲಿ ಫೋನ್ ಪೇ ನಾವೇನು ಫೋನ್ ಪೇ ಮಾಡ್ತೀವಿ, ಅಕೌಂಟ್ ಅನ್ನು ಹಾಕ್ತೀವೋ ಆ ಫೋನ್ ಪೇಲಿ ಸುದೀಪ್ ಅವರ ಒಂದು ವಾಯ್ಸ್ ಬರ್ತಾ ಇತ್ತು. ಆದ್ರೆ ಕರ್ನಾಟಕದಲ್ಲಿ ಸುದೀಪ್ ಅವರು ಸ್ಟಾರ್ ಆಗಿರೋದಕ್ಕೆ ಅವರ ಒಂದು ವಾಯ್ಸ್ ಅನ್ನ ಬಳಸ್ಕೊಂಡು ಫೋನ್ ಪೇ ಅವರು ಪ್ರಚಾರವನ್ನು ಕೂಡ ಪಡ್ಕೊಳ್ತಾ ಇದ್ರು. ಇದರಿಂದಾಗಿ ಫೋನ್ ಪೇ ಏನು ಬಳಸ್ತಾ ಇದ್ರು ಸುದೀಪ್ ಅವರ ವಾಯ್ಸ್ ಫೋನ್ ಪೇಲಿ ಇದೆ, ಅವರು ಕೂಡ ಇದರಿಂದ ಫೋನ್ ಪೇ ಒಂದು ಅಗ್ರಿಮೆಂಟ್ ಅವ್ರ ಸಂಸ್ಥೆಯಿಂದ ಹೊರಗಡೆ ಬರ್ತದೆ, ಕನ್ನಡಿಗರ ಅವಕಾಶ ಕೊಡದ ಹೊತ್ತು ಅವರು ಕೂಡ ಇರಬಾರ್ದು ಒಂದಿಷ್ಟು ಕಮೆಂಟ್ ಗಳನ್ನ ಮಾಡ್ತಾ ಇದ್ರು. ಇದರಿಂದಾಗಿ ಸುದೀಪ್ ಅವರು ಕೂಡ ಈ ಒಂದು ಅಭಿಯಾನಕ್ಕೆ ಒಂದು ಬೆಂಬಲ ಕೊಟ್ಟಿರುವುದು. ಮತ್ತೆ ಫೋನ್ ಪೇ ಬ್ರ್ಯಾಂಡ್ ಅಂಬಾಸಿಡರ್ ಸುದೀಪ್ ಅವರು. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.